ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ನೋಡೋಣ. ಪ್ರತಿಯೊಂದು ಗ್ರಹಗಳಿಗೂ ಅಂದರೆ 9 ಗ್ರಹಗಳಿಗೂ ತನ್ನದೇ ಆದಂತಹ ಭೌತಿಕ ಸ್ವರೂಪ ಹಾಗೂ ಆಧ್ಯಾತ್ಮಿಕ ಸ್ವರೂಪ ಇರುತ್ತೆ. ಹಾಗಾದರೆ ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೂರ್ಯ ಅಂತಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಆತ್ಮವಿಶ್ವಾಸ, ಹಾಗೆ ಅಧಿಕಾರ. ಭೌತಿಕ ಸ್ವರೂಪದಲ್ಲಿ ಅಧಿಕಾರ ಕಂಡುಬರುತ್ತೆ. ನಾನು ಆ ಅಧಿಕಾರವನ್ನು ಪಡ್ಕೋಬೇಕು, ಅಥವಾ ಆ ಹುದ್ದೆಗೆ ಏರಬೇಕು, ಅಥವಾ ಪ್ರಮೋಷನ್ ತಗೋಬೇಕು, ಅಥವಾ ಗೌರ್ಮೆಂಟಲ್ಲಿ ಈ ಒಂದು ನಾನು ಹುದ್ದೆಯನ್ನು ಅಲಂಕರಿಸಬೇಕು. ಈ ರೀತಿ ಭೌತಿಕವಾದಂಥದ್ದು ಒಂದು ಉನ್ನತವಾದಂತಹ ಹುದ್ದೆಯ ಬಗ್ಗೆ ಆಸೆ ಆಕಾಂಕ್ಷೆಗಳಿರ್ಬೋದು, ಅಥವಾ ಆ ಹುದ್ದೆಯನ್ನು ಏರೋದಕ್ಕೆ ಬೇಕಾದಂತಹ ಎಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾ ಹೋಗ್ತಕ್ಕಂಥದ್ದು, ಮುನ್ನಡೆತಕ್ಕಂಥದ್ದು ಇರ್ಬೋದು. ಹಾಗೆ ಆಧ್ಯಾತ್ಮಿಕ ಸ್ವರೂಪ ಆ ಒಂದು ಹುದ್ದೆಯನ್ನು ಅಲಂಕರಿಸಿದ ಮೇಲೂ ಅಥವಾ ಹುದ್ದೆಯನ್ನು ಅಲಂಕರಿಸುವಾಗ ಮಾಡುವ ಆಲೋಚನೆಗಳ ಜೊತೆಗೆ ನಾನು ಆ ಹುದ್ದೆಯಲ್ಲಿದ್ದಾಗ ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂಥದ್ದು. ಅಂದರೆ ಅಲ್ಲಿ ಯಾವುದೇ ರೀತಿಯ ಭ್ರಷ್ಟತನವನ್ನು ಮಾಡದೇ ಇರತಕ್ಕಂಥದ್ದು, ಲಂಚವನ್ನು ತೆಗೆದುಕೊಳ್ತೇ ಇರತಕ್ಕಂಥದ್ದು, ಪ್ರಾಮಾಣಿಕವಾಗಿ ಆ ಕೆಲಸವನ್ನು, ಆ ಹುದ್ದೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಕ್ಕಂಥದ್ದು. ಎಷ್ಟೇ ಅದು ಉನ್ನತವಾದಂಥ ಹುದ್ದೆನೇ ಇರ್ಬೋದು, ಅಥವಾ ಒಂದು ಬಯಸಿದಂತಹ ಅಧಿಕಾರದ ಹುದ್ದೆನೇ ಇರ್ಬೋದು. ಆದರೆ ಅದರಲ್ಲಿ ಪ್ರಾಮಾಣಿಕವಾಗಿ ಅತ್ಯಂತ ದಕ್ಷತೆಯಿಂದ, ಹಾಗೆಯೇ ಇನ್ನೊಬ್ಬರ ಕುಂದು ಕೊರತೆಗಳನ್ನು ನಾನು ಸರಿಯಾದ ರೀತಿಯಲ್ಲಿ ಆಲಿಸಿ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರಾಮಾಣಿಕ ಯೋಚನೆಯಿಂದ ಕೆಲಸ ಮಾಡ್ತಕ್ಕಂಥದ್ದೇ ಸೂರ್ಯನ ಆಧ್ಯಾತ್ಮಿಕ ಸ್ವರೂಪ. ಇನ್ನು ಚಂದ್ರನ ಭೌತಿಕ ಸ್ವರೂಪ ತಿನ್ನೋದು, ಕುಡಿಯೋದು, ಅಂದರೆ ಪಾಠಗಳಿಗೆ ಹೋಗುವುದು, ಮತ್ತು ಅಂದರೆ ಸೋಷಿಯಲ್ ಆಗಿರ್ತಕ್ಕಂಥದ್ದು. ಚಂದ್ರನಿಗೆ ಒಂಟಿತನ ಇಷ್ಟ ಆಗಲ್ಲ. ಆ ಪ್ರೀತಿ, ಪ್ರೇಮ, ಸ್ನೇಹ, ಒಂದು 4 ಜನರ ಜೊತೆಯಲ್ಲಿ ಇರ್ತಕ್ಕಂಥದ್ದು, ಖುಷಿಯಿಂದ ಬಾಳ್ತಕ್ಕಂಥದ್ದು, ಈ ರೀತಿ ಒಟ್ಟಿನಲ್ಲಿ ಒಂದು ಸಾಮಾಜಿಕವಾದಂತಹ ಒಂದು ಯೋಚನೆಗಳು, ಸಾಮಾಜಿಕವಾದಂತಹ ಒಂದು ಎಲ್ಲರ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಪ್ರೀತಿ, ಪ್ರೇಮ, ಸ್ನೇಹ ಒಂಥರ ಭಾವನಾತ್ಮಕವಾಗಿ ಇರ್ತಕ್ಕಂಥದ್ದು. ಅದೇ ಆಧ್ಯಾತ್ಮಿಕ ಸ್ವರೂಪ ದಿನದಲ್ಲಿ ಒಂದು 2 ನಿಮಿಷ 3 ನಿಮಿಷಕ್ಕಾದರೂ ತನ್ನೊಳಗೆ ತಾನು ಶಾಂತಿಯಲ್ಲಿ ಹೋಗ್ತಕ್ಕಂಥದ್ದು, ಅಂದರೆ ಸೈಲೆನ್ಸಲ್ಲಿ ಕೂತ್ಕೊಳ್ತಕ್ಕಂಥದ್ದು. ಅದು ಆಳವಾಗಿ ಇರದೇ ಇರ್ಬೋದು, 2 ನಿಮಿಷ 5 ನಿಮಿಷ 10 ನಿಮಿಷ ಇರ್ಬೋದು. ಆದರೆ ಒಂದು ಮೌನದಲ್ಲಿ ಕುಳಿತುಕೊಳ್ತಕ್ಕಂಥದ್ದು. ಮಾತಿನಿಂದ ಮೌನ, ಒಂದು ಸ್ಥೂಲವಾದಂತಹ ಮೌನನೂ ಇರ್ಬೋದು, ಅಥವಾ ತನ್ನ ವಿಚಾರಗಳಿಗೆ ಆಗಾಗ ವಿರಾಮವನ್ನು ಕೊಡ್ತಕ್ಕಂಥದ್ದು. ಇದು ಚಂದ್ರನ ಆಧ್ಯಾತ್ಮಿಕ ಸ್ವರೂಪ. ಇನ್ನು ಮಂಗಳನ ಭೌತಿಕ ಸ್ವರೂಪ ಹೋರಾಟ ಮಾಡೋದು, ಆ ಧೈರ್ಯ ತೋರಿಸೋದು, ಸಾಹಸ ತೋರಿಸೋದು, ಅಥವಾ ಯುದ್ಧ ಜೊತೆಗೆ ಯಾವುದಾದ್ರೂ ಒಂದು ಕಷ್ಟಕರವಾದಂತಹ ಬೆಟ್ಟದಂತಹ ಕೆಲಸವನ್ನೇ ಸಾಧಿಸಿ ತೋರಿಸ್ತಕ್ಕಂಥದ್ದು. ಇವೆಲ್ಲವೂ ಮಂಗಳನ ಒಂದು ಭೌತಿಕ ಸ್ವರೂಪ. ಅದೇ ಮಂಗಳನ ಆಧ್ಯಾತ್ಮಿಕ ಸ್ವರೂಪ ಬ್ರಹ್ಮಚರ್ಯ. ಅದೇ ರೀತಿ ನಾವು ಬುಧನನ್ನು ನೋಡೋದಾದರೆ, ಬುಧನ ಒಂದು ಭೌತಿಕ ಸ್ವರೂಪ ಓದೋದು, ಪುಸ್ತಕಗಳನ್ನು ಓದೋದು. ಸ್ಕೂಲಲ್ಲಿ ಎಜುಕೇಷನ್ನು, ಅದು ಮಾರ್ಕ್ಸ್ ತಗೋಬೇಕು, ಇಷ್ಟು ಮಾರ್ಕ್ಸ್ ತಗೋಬೇಕು, ನಾನು ಅಷ್ಟು ಚೆನ್ನಾಗಿ ಓದಬೇಕು, ಆ ಪುಸ್ತಕ ಓದಬೇಕು, ಈ ಪುಸ್ತಕ ಓದಬೇಕು, ಆ ಒಂದು ಲೇಖಕರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಬೇಕು, ಎಕ್ಸಾಮ್ ಬರ್ತಾ ಇದೆ, ನಾನು ಪ್ರಿಪೇರ್ ಆಗಬೇಕು, ಟೈಮ್ ಟೇಬಲ್ ಮಾಡ್ಕೋಬೇಕು, ಈ ರೀತಿ. ಅಥವಾ ಫ್ರೆಂಡ್ಸ್ ಜೊತೆಯಲ್ಲಿ ನಾನು ಅದನ್ನು ಚರ್ಚೆ ಮಾಡಬೇಕು. ಇವೆಲ್ಲ ಏನು ಬುಧನ ಒಂದು ಭೌತಿಕ ಸ್ವರೂಪ. ಆದರೆ ಬುಧನ ಆಧ್ಯಾತ್ಮಿಕ ಸ್ವರೂಪ ನಾವು ಎಷ್ಟೋ ಒಂದು ಮಕ್ಕಳಲ್ಲಿ ನೋಡಿರ್ತೇವೆ, ಅಥವಾ ನಾವು ನಮ್ಮ ಸ್ಕೂಲ್ ಡೇಸಲ್ಲಿ ನೋಡಿರ್ತೇವೆ. ಏನಂತಂದರೆ ಪುಸ್ತಕವನ್ನು ಒಂದು ಸರಸ್ವತಿಯ ರೂಪದಲ್ಲಿ ನೋಡ್ತಕ್ಕಂಥದ್ದು. ಅಂದರೆ ಅದಕ್ಕೆ ಸರಿಯಾಗಿ ಬೈಂಡಿಂಗನ್ನು ಹಾಕಿ, ಮತ್ತು ಪುಸ್ತಕವನ್ನು ಮಡಚದೆ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು. ಅದಕ್ಕೆ ಈಗ ಯಾವುದಾದ್ರೂ ಒಂದಿಷ್ಟು ಪೇಪರ್ಸ್ ಇದ್ರೂ ಅದನ್ನು ನೀಟಾಗಿ ಫೈಲ್ ಮಾಡಿ ಇಡ್ತಕ್ಕಂಥದ್ದು. ಕೆಲವ್ರದ್ದು ಮನೆ ತುಂಬ ಬುಕ್ಕುಗಳು ಹರಡ್ಕೊಂಡಿರುತ್ತೆ, ಅದಲ್ಲ, ಅಂದರೆ ಹರಡ್ಕೊಂಡಿರುತ್ತೆ, ಓದ್ತಾ ಇರ್ತಾರೆ ಚೆನ್ನಾಗಿ. ಆದರೆ
ಅದರ ಆಧ್ಯಾತ್ಮಿಕ ಸ್ವರೂಪದಲ್ಲಿ ನೋಡೋದಾದರೆ ಅದನ್ನು ಅತ್ಯಂತ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಅದನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ತಕ್ಕಂಥದ್ದು, ಒಂದಕ್ಕೆ ಒಂದು ಜೋಡಿಸಿ ಇಟ್ಕೊಳ್ತಕ್ಕಂಥದ್ದು, ಇದು ಬುಧನ ಒಂದು ಆಧ್ಯಾತ್ಮಿಕ ಸ್ವರೂಪ. ಇನ್ನು ಗುರುವಿನ ಭೌತಿಕ ಸ್ವರೂಪ ಅನೇಕ ಕಡೆ ಸುತ್ತಾಡಿ ವಿಷಯಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಅದು ಧರ್ಮದ ವಿಚಾರಣೆ ಇರ್ಬೋದು, ಅಥವಾ ಕೆಲವೊಂದು ನೈತಿಕ ಮೌಲ್ಯಗಳ ವಿಚಾರಣೆ ಇರ್ಬೋದು. ಅವುಗಳನ್ನೆಲ್ಲ ಒಂದಿಷ್ಟು ಸ್ಟಡಿ ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಒಂದು ಪರಂಪರೆ, ಇವುಗಳ ಬಗ್ಗೆ ಎಲ್ಲ ಓದ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು, ಓಡಾಡಿ. ಇದು ಗುರುವಿನ ಒಂದು ಭೌತಿಕ ಸ್ವರೂಪ. ಆದರೆ ಗುರುವಿನ ಆಧ್ಯಾತ್ಮಿಕ ಸ್ವರೂಪ ವ್ಯಕ್ತಿ ತನ್ನೊಳಗೆ ತಾನೇ ನೋಡ್ಕೊಳ್ತಕ್ಕಂಥದ್ದು. ಅರ್ಥಾತ್ ತನ್ನನ್ನು ತಾನು ಆಗಾಗ ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ನಾನು ಇವತ್ತು ಈ ರೀತಿ ನಡ್ಕೊಂಡ, ಈ ರೀತಿ ನಡ್ಕೊಳ್ಳೋದು ತಪ್ಪು, ಅದಕ್ಕೆ ಪೂರಕವಾಗಿ ನಾನು ಹೇಗೆ ಮಾಡಬೇಕು, ಹೀಗೆ ಆದಷ್ಟು ಲೆಟ್ ಗೋ ಮಾಡ್ತಕ್ಕಂಥದ್ದು ಮತ್ತು ಮರೀತಕ್ಕಂಥದ್ದು, ಹಳೆಯದನ್ನೇ ಇಟ್ಕೊಂಡು ಯೋಚನೆ ಮಾಡೋದನ್ನು ಬಿಟ್ಟು ಮುಂದಕ್ಕೆ ಸಾಕ್ತಕ್ಕಂಥದ್ದು. ಈ ರೀತಿಯ ತನ್ನೊಳಗೆ ತಾನೇ ತನ್ನನ್ನು ನೋಡ್ಕೊಳ್ತಾ ತನ್ನನ್ನು ತಿದ್ದಿಕೊಳ್ಳೋದಕ್ಕೆ ವ್ಯಕ್ತಿ ಏನೆಲ್ಲ ಒಂದು ಮಾರ್ಗವನ್ನು ಅನುಸರಿಸ್ತಾನೆ ಅದೆಲ್ಲವೂ ಸಹಿತ ಗುರುವಿನ ಒಂದು ಆಧ್ಯಾತ್ಮಿಕ ಸ್ವರೂಪ. ಇನ್ನು ಶುಕ್ರನ ಒಂದು ಭೌತಿಕ ಸ್ವರೂಪ ನೋಡೋಣ. ಭೌತಿಕ ಸ್ವರೂಪದಲ್ಲಿ ಚೆನ್ನಾಗಿ ರೆಡಿ ಆಗ್ತಕ್ಕಂಥದ್ದು, ಚೆನ್ನಾಗಿ ರೆಡಿಯಾಗಿ ಒಳ್ಳೆ ಪಾರ್ಟಿಗೆ ಹೋಗ್ತಕ್ಕಂಥದ್ದು, ಒಳ್ಳೊಳ್ಳೆ ಡ್ರೆಸ್ ಹಾಕೋದು, ಮೇಕಪ್ ಮಾಡ್ಕೊಳ್ಳೋದು, ಆನಂತರ ಒಳ್ಳೊಳ್ಳೆ ರೀತಿಯ ಪರ್ಫ್ಯೂಮ್ಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಇದೆಲ್ಲ ರೆಡಿ ಹಾಕಿ ಪಾರ್ಟಿ ಇರ್ಬೋದು, ಅದು ಬರ್ತ್ಡೇ ಪಾರ್ಟಿ ಇರ್ಬೋದು, ಅಥವಾ ಯಾವುದೇ ಪಾರ್ಟಿ ಇರ್ಬೋದು, ಹೋಗೋದು, ಅಥವಾ ಮದುವೆಗಳಿಗೆ ಹೋಗೋದು. ಕೆಲವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಮದುವೆಗಳಿಗೆ ಹೋಗೋದು, ಚೆನ್ನಾಗಿ ರೆಡಿ ಆಗೋದು. ಇದೆಲ್ಲ ಶುಕ್ರನ ಒಂದು ಭೌತಿಕ ಸ್ವರೂಪ. ಲಕ್ಸುರಿ, ಕಂಫರ್ಟ್ ಬೇಕು, ನನಗೆ ಲಕ್ಸುರೀಸ್ ಬೇಕು, ಅಥವಾ ಮನೆಯಲ್ಲೆಲ್ಲ ಒಂದು ಒಳ್ಳೆ ಡೆಕೋರೇಷನ್ ಬೇಕು. ಇದೆಲ್ಲ ಶುಕ್ರನ ಭೌತಿಕ ಸ್ವರೂಪ. ಶುಕ್ರನ ಆಧ್ಯಾತ್ಮಿಕ ಸ್ವರೂಪ ಅಲ್ಲಿ ಈಗ ಎಷ್ಟೋ ಒಂದು ಜನ ನಾವು ನೋಡ್ತೇವೆ, ಒಂದು ಪೂಜೆ ಇರ್ಬೋದು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಅಥವಾ ಮನೆಯಲ್ಲೇ ಪೂಜೆ ಮಾಡೋದಿರ್ಬೋದು, ಆವಾಗಲೂ ಸಹಿತ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ತಾರೆ. ಕೆಲವರು ಅಂದರೆ ದೇವರ ಪೂಜೆ ಎಲ್ಲ ಅಂತ ಸಹಜವಾಗಿ ರೆಡಿಯಾಗಿರ್ತಾರೆ. ಆದರೆ ಆಧ್ಯಾತ್ಮಿಕವಾಗಿ ಇರ್ತಕ್ಕಂತಹ ಶುಕ್ರ ಅಂತಂದರೆ ಅಲ್ಲಿ ದೇವರ ಕಾರ್ಯಗಳಲ್ಲಿಯೂ ಸಹಿತವಾಗಿ ಅಷ್ಟೇ ಚೆನ್ನಾಗಿ ರೆಡಿ ಆಗ್ತಕ್ಕಂಥದ್ದು. ಎಲ್ಲೋ ಇವರು ಮದುವೆಗೆ ಹೊರಟಿದ್ದಾರೇನೋ, ಎಲ್ಲೋ ಒಂದು ದೊಡ್ಡ ಇವರು ಯಾವುದೋ ಒಂದು ಕ್ಷೇತ್ರದ ವಿಸಿಟ್ಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಹೊರಟಿದ್ದಾರೇನೋ ಅನ್ನೋ ಥರ ಇರುತ್ತೆ ಅವ್ರು ರೆಡಿಯಾಗಿರೋದು. ಆದರೆ ಅದು ಮನೆಯ ಒಂದು ಪೂಜೆ ಅಥವಾ ಯಾವುದೋ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಇರುತ್ತೆ. ಇನ್ನು ಶನಿಯ ಭೌತಿಕ ಸ್ವರೂಪ ಅಂತಂದರೆ ಕೆಲಸ ಮಾಡ್ತಕ್ಕಂಥದ್ದು, ಬಿಡುವಿಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಒಂದು ಅಲ್ಲಿ ಆಲಸ್ಯವನ್ನು ತೋರಿಸಿಕೊಳ್ಳದೆ ತಾನು ಮಾಡುವಂತಹ ಕಾರ್ಯವನ್ನು ಅಲ್ಲಿ ನಿಷ್ಠೆಯಿಂದ ಮಾಡ್ತಾ ಹೋಗ್ತಕ್ಕಂಥದ್ದು. ಅಂದರೆ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು. ಯಾವುದೇ ಕೆಲಸ ಆಗಲಿ ಅದರಲ್ಲಿ ನನಗೆ ಶ್ರಮ ಆಗ್ತಿದೆಯಲ್ಲ ಅಂತ ಬಿಡಲ್ಲ, ಮಾಡ್ತಾನೆ ಹೋಗ್ತಾರೆ. ಇದು ಶನಿಯ ಭೌತಿಕ ಸ್ವರೂಪ. ಆದರೆ ಶನಿಯ ಆಧ್ಯಾತ್ಮಿಕ ಸ್ವರೂಪ ಬಡವರಿಗೆ, ದೀನ ದಲಿತರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಅಂದರೆ ಅವರು ರೋಗಿಗಳೇ ಇರ್ಬೋದು, ಅಥವಾ ಕೈ ಕಾಲುಗಳು ಕಣ್ಣು ಇಲ್ಲದೆ ಇರ್ಬೋದು ಅಂಥವರಿಗೆ ಇರ್ಬೋದು, ಅಥವಾ ಅತ್ಯಂತ ಬಡವರ್ಗದ ಜನರು ಇರ್ಬೋದು, ಅಥವಾ ಯಾವುದೇ ರೀತಿಯ ಪ್ರಾಣಿಗಳಿರ್ಬೋದು. ಅಂದರೆ ಅವರು ಅಸಹಾಯಕರಾಗಿರ್ತಾರೆ, ನಿಶಕ್ತರಾಗಿರ್ತಕ್ಕಂಥವರಿಗೆ ತನ್ನ ಕೈಲಾದಂತಹ ಸಹಾಯವನ್ನು ಮಾಡ್ತಕ್ಕಂಥದ್ದು, ಅವರಿಗೆ ನೆರವಾಗ್ತಕ್ಕಂಥದ್ದು ಶನಿಯ ಆಧ್ಯಾತ್ಮಿಕ ಸ್ವರೂಪ. ಅದೇ ರೀತಿ ರಾಹು ಅಂತಂದರೆ ಭೌತಿಕವಾದಂಥದ್ದೇ ಜಾಸ್ತಿ ಅಲ್ವಾ ಅಂತಂದರೆ ರಾಹುವಿನಲ್ಲಿನೂ ಎರಡು ಸ್ವರೂಪ ಇದೆ. ಭೌತಿಕ ಸ್ವರೂಪ ಅಂತಂದರೆ ಆಸೆ, ಅದು ಬೇಕು ಇದು ಬೇಕು ಎಲ್ಲನೂ ಬೇಕು, ಅದಕ್ಕೆ ಬೇಕಾಗೋದ್ರ ಕಡೆಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಪಡ್ತಕ್ಕಂಥದ್ದು. ಅಂದರೆ ಹಣ ಅಥವಾ ಅಂತಸ್ತು, ಆಸ್ತಿ, ಇವಷ್ಟುದು ಸಹಿತ ರಾಹುನ ಒಂದು ಭೌತಿಕತೆ.
ಅದನ್ನೆಲ್ಲ ಪಡೆದುಕೊಳ್ಳೋದಕ್ಕೆ ಹಾಕುವಂಥ ಎಲ್ಲ ಶ್ರಮ, ಎಲ್ಲ ಕಾರ್ಯಗಳು. ಅದೇ ರೀತಿ ರಾಹುವಿನ ಆಧ್ಯಾತ್ಮಿಕ ಸ್ವರೂಪ ಅಂದರೆ, ಈಗ ಕೆಲವು ಕಡೆ ನಾವು ನೋಡ್ತೀವಿ, ದೇವರ ಒಂದು ಕಾರ್ಯ ಇರುತ್ತೆ, ಆದರೆ ಹಾಡು ಸಿನಿಮಾ ಹಾಡು ಇರುತ್ತೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಅದನ್ನು ಭಕ್ತಿ ಅನ್ಬೇಕೋ ಅಥವಾ ಅದನ್ನು ಒಂದು ಭಕ್ತಿ ಅಲ್ಲದ ರೂಪ ಅನ್ಬೇಕೋ ಗೊತ್ತಿಲ್ಲ. ಎಷ್ಟೋ ಸಾರಿ ನಾವು ನೋಡಿರ್ತೇವೆ ಇಂಥದ್ದನ್ನು, ಎಲ್ಲಿ ಗಣೇಶ ಚತುರ್ಥಿಯಲ್ಲಿ ನೋಡಿರ್ತೇವೆ, ಅಥವಾ ಇನ್ಯಾವುದೋ ಒಂದು ಕೆಲವೊಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನೋಡಿರ್ತೇವೆ. ಇಷ್ಟಲ್ಲದೆ ಅದರಲ್ಲಿ ಏನು ಅಂತಂದರೆ ಹಾಡುಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಕ್ಕಂಥದ್ದು. ಅಲ್ಲಿ ಹಾಡು ಕಾರ್ಯಕ್ರಮ ಎಲ್ಲ ಅಧ್ಯಾತ್ಮನೇ ಇರುತ್ತೆ, ಆದರೆ ಮಾಡ್ತಕ್ಕಂತಹ ಡ್ಯಾನ್ಸು ಅಥವಾ ಅಲ್ಲಿ ಅದನ್ನು ಕುಣಿಯತಕ್ಕಂತಹ ರೀತಿಗಳೆಲ್ಲ ಸ್ವಲ್ಪ ಏನಿರುತ್ತೆ, ಪ್ರಾಪಂಚಿಕವಾಗಿರುತ್ತೆ. ಈ ರೀತಿಯಾದಂತಹ ಸ್ವರೂಪ ರಾಹುವಿನ ಆಧ್ಯಾತ್ಮಿಕ ಸ್ವರೂಪ ಆಗಿರುತ್ತೆ. ಇನ್ನು ಕೇತು ಒಂದು ಸ್ಪಿರಿಚುವಲ್ ಪ್ಲಾನೆಟ್ ಅಲ್ವಾ, ಅದರದ್ದೇನು ಭೌತಿಕ ಸ್ವರೂಪ ಇರುತ್ತೆ ಅಂದರೆ, ಕೇತುವಿನ ಒಂದು ಭೌತಿಕ ಸ್ವರೂಪ ಅಂತಂದರೆ ಭಕ್ತಿಯಲ್ಲಿ ತಲ್ಲೀನ ಆಗೋದು. ಅಂದರೆ ದೇವರಿಗೆ ಹೂವೇರಿಸೋದು, ಆರತಿ ಬೆಳಗೋದು, ಧೂಪ ಹಚ್ಚೋದು, ಮತ್ತು ಅಗರಬತ್ತಿಯನ್ನು ಹಚ್ಚತಕ್ಕಂಥದ್ದು, ಮತ್ತು ದೇವರ ಭಕ್ತಿಗಾಗಿ ಎಲ್ಲ ನೈವೇದ್ಯಗಳನ್ನು ತಯಾರು ಮಾಡ್ತಕ್ಕಂಥದ್ದು. ಅಂದರೆ ಭೌತಿಕವಾಗಿರುವಂತಹ ಎಲ್ಲ ದೇವರಿಗೆ ಬೇಕಾದಂತಹ ಅಲಂಕಾರಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅದನ್ನು ರೆಡಿ ಮಾಡ್ತಕ್ಕಂಥದ್ದು, ಮಾಡೋದು, ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲನೂ ಸಹ ಅಲ್ಲಿ ಕೇತುವಿನ ಭೌತಿಕ ಸ್ವರೂಪಕ್ಕೆ ಬರುತ್ತೆ. ಇನ್ನು ಕೇತುವಿನ ಆಧ್ಯಾತ್ಮಿಕ ಸ್ವರೂಪ ಅಂತಂದರೆ ಧ್ಯಾನದಲ್ಲಿ ತಲ್ಲೀನಾಗಿರ್ತಕ್ಕಂಥದ್ದು. ಅಂದರೆ ಒಂದು 5 ನಿಮಿಷ 2 ನಿಮಿಷ ಮಾಡೋದಲ್ಲ, ಆದರೆ ಕೆಲವೊಂದು ನಾವು ಸಾಧು ಸಂತರಲ್ಲಿ ಅದನ್ನು ನೋಡ್ತೀವಿ. ಕೆಲವರು ಅನೇಕ ವರ್ಷಗಳ ಕಾಲನೇ ತಪಸ್ಸು ಮಾಡ್ತಾರೆ. ಅದನ್ನು ಒಂದು ತಪಸ್ಸು ಅಂತಲೇ ಹೇಳ್ಬೋದು. ಬಹಳ ಸಮಯಗಳ ಕಾಲ ತಲ್ಲೀನರಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಅಥವಾ ಯಾವುದೂ ನನಗೆ ಬೇಡ, ನಾನು ಒಂದು ಕಾಡಿನಲ್ಲಿ ಧ್ಯಾನಾಸಕ್ತನಾಗ್ತೇನೆ, ಅಥವಾ ಎಲ್ಲೋ ಒಂದು ಕೆಲವರು ನಾವು ನೋಡ್ತೇವೆ ಮಹಾತ್ಮರುಗಳನ್ನು, ಅವರು ಯಾವುದೇ ರೀತಿಯ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಅಥವಾ ಪಬ್ಲಿಕ್ಕಿಗೆಯಿಂದ ನಾನು ದೂರ ಇರಬೇಕು, ಜನರಿಂದ ದೂರ ಇರಬೇಕು, ನಾನು ದೂರವಾಗಿ ಒಂಟಿಯಾಗಿ ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಇದು ಕೇತುವಿನ ಆಧ್ಯಾತ್ಮಿಕ ಸ್ವರೂಪ. ಇನ್ನು ನಾವು ಈ ರೀತಿ ಎಲ್ಲ ಒಂದು 9 ಗ್ರಹಗಳಿಗೂ ತನ್ನದೇ ಆದಂಥ ಭೌತಿಕ ಮತ್ತು ಆಧ್ಯಾತ್ಮಿಕ ಸ್ವರೂಪಗಳಿದೆ. ಆದರೆ ಅದನ್ನು ಹೇಗೆ ಉಪಯೋಗಿಸೋದು, ಯಾವ ಸಮಯದಲ್ಲಿ ಉಪಯೋಗಿಸೋದು, ಯಾವ ಸ್ವರೂಪವನ್ನು ಉಪಯೋಗಿಸೋದು, ಅದೆಲ್ಲದರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ನಾವು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.